ओम अथातो ब्रह्म जिज्ञासा ओम अजस्य नाभाविति यस्य नाभेः अभूत् श्रुतेः पुष्करं लोकसारम् तस्मै नमो व्यस्त समस्त विश्व विभूतये विष्णवे लोककर्त्रे. ಸಕಲ ಲೋಕಗಳನ್ನು ತನ್ನ ಒಳಗಡೆ ಇಟ್ಕೊಂಡಿರುವಂತಹ ಪದ್ಮ ಇರುವುದು ಪರಮಾತ್ಮನ ನಾಭಿಯಲ್ಲಿ ಮಾತ್ರ, ಹೊರತು ಬೇರೆ ಕಡೆ ಎಲ್ಲೂ ಇಲ್ಲ ಅನ್ನೋದನ್ನ ಸಮರ್ಥನೆ ಮಾಡಲಿಕ್ಕಾಗಿ ಒಂದು ಋಗ್ವೇದದ ವಾಕ್ಯವನ್ನ, ಹಾಗೆ ಸ್ಕಂದ ಪುರಾಣದ ಮಾತನ್ನು ಆಚಾರ್ಯರು ಉದ್ಧರಿಸಿದ್ದಾರೆ. ಅದರ ಟೀಕಾ ಹೀಗಿದೆ: ಪೂರ್ವಾರ್ಧೆ ವಿಷ್ಣುವಾಚಕ ಅಭಾವಾತ್ ಉತ್ತರಾರ್ಧ ಉದಾಹರಣಂ. ಸ್ಕಂದ ಪುರಾಣದ ಮಾತೇನಿದೆಯಲ್ಲ, ಅದರಲ್ಲಿ ಪೂರ್ವಾರ್ಧದಲ್ಲಿ ಅಜಸ್ಯನಾಭಾವಿತಿ ಯಸ್ಯನಾಭೇಹೆ ಅಭೂತ್ ಶ್ರುತೇಹೆ ಪುಷ್ಕರಂ ಲೋಕಸಾರಂ, ಅಲ್ಲಿ ವಿಷ್ಣು ಅಂತ ಹೇಳುವ ಶಬ್ದ ಇಲ್ಲ. ಈ ನಾಭಿ, ತನ್ನ ನಾಭಿಯಲ್ಲಿ ಆ ಪದ್ಮವನ್ನು ಇಟ್ಕೊಂಡಿರುವವನು ವಿಷ್ಣು ಅಂತ ಹೇಳಿ ಅಲ್ಲಿ ಶಬ್ದ ಇಲ್ಲ. ಅದಕ್ಕಾಗಿ ಉತ್ತರಾರ್ಧವನ್ನು ಕೂಡ ಆಚಾರ್ಯರು ಉದ್ಧರಿಸಿದ್ದಾರೆ. ಆದ್ರಿಂದ ಅಲ್ಲಿರುವುದು, ನಾಭಿಯಲ್ಲಿರುವುದು ಪದ್ಮವೇ ಮತ್ತು ಅಂಥ ನಾಭಿ ಉಳ್ಳವನು ವಿಷ್ಣುವೇ ಅಂತ ಹೀಗೆ ಸ್ಪಷ್ಟ ಆಗ್ತದೆ. ಯದಾ ನಿರವಕಾಶತ್ವೇನ ಲಿಂಗಮಾತ್ರಂ ಶ್ರುತಿ ಬಾಧಕಂ ತದಾ ಕಿಂ ವಾಚ್ಯಂ ಸಮಾಖ್ಯಾಯುಕ್ತಂ ತತ್ ಇತಿ ಭಾವೇನಃ ಪರೈತಿ. ಈ ಪರೋದಿವಾಪರೇನ ಪೃಥಿವ್ಯಾ ಅಂತ ಈಗ ಋಗ್ವೇದದ ಇನ್ನೊಂದು ವೇದವಾಕ್ಯವನ್ನು ಸಮಾಖ್ಯ ಶ್ರುತಿಯನ್ನು ಹೇಳ್ತಾ ಇದ್ದಾರೆ. ಸಮಾಖ್ಯ ಶ್ರುತಿ ಅಂದರೆ ಸಮಾನ ವಿಷಯವನ್ನು ಪ್ರತಿಪಾದನೆ ಮಾಡುವ ಇನ್ನೊಂದು ಶ್ರುತಿ. ಯಾವ ಒಂದು ವಿಷಯದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ, ಯಾವ ಒಂದು ವೇದವಾಕ್ಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ, ಅದರಲ್ಲಿ ಈ ವಿವಾದಗ್ರಸ್ತವಾದಂತಹ ಒಂದು ವೇದವಾಕ್ಯಕ್ಕೆ ಅರ್ಥವನ್ನು ತೀರ್ಮಾನಿಸಲಿಕ್ಕಾಗಿ ಮತ್ತೊಂದು ವೇದವಾಕ್ಯವನ್ನು ಅಥವಾ ಮತ್ತೊಂದು ಪುರಾಣ ವಾಕ್ಯವನ್ನು ಏನಾದರೂ ಹೇಳಿದರೆ ಅದನ್ನು ಸಮಾಖ್ಯಾ ಶ್ರುತಿ ಅಂತಾರೆ. ಅಥವಾ ಸಮಾಖ್ಯಾ ವಾಕ್ಯ, ಸಮಾನ ವಿಷಯವಾದ ಅರ್ಥವನ್ನು ಪ್ರತಿಪಾದನೆ ಮಾಡುವಂತಹ ವಾಕ್ಯ ಅಂತ ಅದರ ತಾತ್ಪರ್ಯ ಆಗ್ತದೆ. ಅದನ್ನು ಈಗ ಇಲ್ಲಿ ಜಯತೀರ್ಥರ ವಾಕ್ಯದಲ್ಲಿ ಹೇಳ್ತಾರೆ. ಈ ಹಿಂದೆ ನಿರವಕಾಶವಾದಂತಹ ಲಿಂಗ ಒಂದೇ ಇದ್ರೂ ಕೂಡ ಅದು ಶ್ರುತಿಗೆ ಬಾಧಕ ಅಂತ ನಾವು ಹೇಳಿದ್ವಿ. ಶ್ರುತಿ ವಾಸ್ತವಿಕವಾಗಿ ಎಲ್ಲ ಪ್ರಮಾಣಗಳಲ್ಲೂ ಬಾಧಕ. ಆದರೆ ನಿರವಕಾಶವಾದಂಥ ಲಿಂಗ ಒಂದಿದ್ದರೆ ಆ ಲಿಂಗಕ್ಕೆ, ಆ ಒಂದು ನಿಮಿತ್ತಕ್ಕೆ ಬೇರೆ ವ್ಯವಸ್ಥೆಯನ್ನು ನಾವು ಮಾಡ್ಲಿಕ್ಕೆ ಬರೋದಿಲ್ಲ. ಅದರಿಂದ ಅದು ನಿರವಕಾಶ ಆಗಿದ್ದರೆ ಅದೊಂದೇ ಸಾಕು, ಶ್ರುತಿಗೂ ಬಾಧಕ ಆಗ್ತದೆ. ತದಾ ಕಿಂ ವಾಚ್ಯಂ ಸಮಾಖ್ಯಾಯುಕ್ತಂ. ಇನ್ನು ಹೀಗೆ ಲಿಂಗ ಒಂದೇ ಇದ್ದಾಗಲೂ ಕೂಡ ಅದು ಆ ಶ್ರುತಿಗೆ ಬಾಧಕ ಆಗ್ತದೆ ಅಂತಾದರೆ, ಸಮಾಖ್ಯಾ ಶ್ರುತಿಯ ಬೆಂಬಲ ಒಂದು ಈ ಲಿಂಗಕ್ಕೆ ಸಿಕ್ಕಿಬಿಟ್ರೆ ಆವಾಗ ನಾವು ಮತ್ತೇನು ಹೇಳಬೇಕಾಗಿದೆ? ಆ ಶ್ರುತಿ ಮತ್ತಷ್ಟು ಪ್ರಬಲ ಆಗ್ತದೆ ಅಂತ ಅದರ ತಾತ್ಪರ್ಯ. ಕಿಂ ವಾಚ್ಯಂ, ಏನು ಹೇಳಬೇಕಾಗಿದೆ ನಾವು? ಸಮಾಖ್ಯಾಯುಕ್ತಂ ತತ್, ಸಮಾಖ್ಯ ವಾಕ್ಯದಿಂದ ಕೂಡಿದಂತಹ ತತ್, ಆ ಲಿಂಗ ಅಂತ ಅನ್ನೋದು ಪ್ರಬಲ ಆಗ್ತದೆ ಅಂತ ನಾವು ಏನು ಹೇಳಬೇಕಾಗಿದೆ? ಅದಕ್ಕೋಸ್ಕರ ಪರ ಅನ್ನೋ ಮಾತಿನಿಂದ ಅದನ್ನು ಹೇಳ್ತಾ ಇದ್ದಾರೆ. ಪರೋ ದಿವಾ ಪರಯೇನ ಪೃಥಿವ್ಯಾ ಪರೋ ದೇವೇಭಿ ಅಸುರೈಹಿ ಯದಸ್ತಿ. ಯಾವ ಈ ತತ್ವ ಅದು ಶ್ರೀ ಮತ್ತು ಭೂ ಈ ಎರಡೂ ಲಕ್ಷ್ಮೀ ರೂಪಗಳಿಗಿಂತಲೂ ಶ್ರೇಷ್ಠವಾಗಿದೆ. ಮತ್ತು ದೇವತೆಗಳಿಂದಲೂ ಮತ್ತು ಅಸುರರಿಂದಲೂ ಅದು ಶ್ರೇಷ್ಠವಾಗಿದೆ, ಭಿನ್ನವೂ ಆಗಿದೆ, ಶ್ರೇಷ್ಠವೂ ಆಗಿದೆ. ಇತ್ಯನೇನ ವಿಶ್ವಕರ್ಮ ಸೂಕ್ತೋಕ್ತೇನೆ, ಇದು ವಿಶ್ವಕರ್ಮ ಸೂಕ್ತ ಅಂತ ಕರೆಸ್ಕೋತದೆ. ಇದರಲ್ಲೂ ಬಂದಿದೆ ಪರಮಾತ್ಮನ ಮಹಿಮೆ. ಅದಲ್ಲದೆ ಸೂಕ್ತಾಂತರೆ ಪರೋ ದಿವಾ ಪರ್ಯೇನ ಪೃಥಿವ್ಯೈತಾವತಿ ಮಹಿನಾ ಸಂಭಭುವ ಅಂತ ಅಂಬರಣಿ ಸೂಕ್ತದಲ್ಲಿ ಕೂಡ ಬಂದಿದೆ. ಇತಿ ಸಮಾಖ್ಯಾನಾಚ್ಚ ವಿಷ್ಣುರೇವ ವಿಷ್ಣುಕರ್ಮ ಸೂಕ್ತೋಕ್ತಃ. ಈ ಎಲ್ಲ ವೇದವಾಕ್ಯಗಳ ಬೆಂಬಲ ಇರುವುದರಿಂದ ವಿಷ್ಣುವನ್ನೇ ವಿಷ್ಣುಕರ್ಮ ಸೂಕ್ತದಲ್ಲಿ ಪ್ರತಿಪಾದಿತ ಅಂತ ನಾವು ಹೇಳಬೇಕು. ಬೇರೆ ಯಾರನ್ನು ಕೂಡ ತಗೊಳ್ಬಾರದು ಅಂತ ಅದರ ತಾತ್ಪರ್ಯ. ಈ ಲಿಂಗ ಅಂತನ್ನುವುದು ಶ್ರುತಿಗಿಂತ ಪ್ರಬಲ ಅಂತ ಬಂತಲ್ಲ, ಅದ್ರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಬೇಕು ಅಂತ ಅನ್ಕೊಂಡೆ. ಅದು ಮುಂದೆ ಬರ್ತದೆ ಅನುವ್ಯಾಖ್ಯಾನದಲ್ಲಿ, ಬ್ರಹ್ಮಸೂತ್ರ ಭಾಷ್ಯದಲ್ಲೇ ಅನೇಕ ಅಂಥ ವಿಷಯಗಳು ಬರೋದಿದೆ. ಲಿಂಗ ಅಂದರೆ ಕಳೆದ ದಿವಸ ನಾವು ನೋಡಿದಂತೆ ಕೇವಲ ಒಂದು ಅನುಮಾನ. ಆ ಅನುಮಾನ ಪ್ರಮಾಣ ಅಂತನ್ನೋದು ಶ್ರುತಿ ಪ್ರಮಾಣವನ್ನು ಬಾಧಿಸುವುದು ಹೇಗೆ ಅಂತ ಒಂದು ಪ್ರಶ್ನೆ ಇರ್ತದೆ ನಮಗೆ. ಶ್ರುತಿ ಅಂತನ್ನೋದು ಅಪೌರುಷೇಯವಾದ್ದರಿಂದ
ಅಥವಾ ಭಾರತ ಪುರಾಣಾದಿಗಳ ವಾಕ್ಯಗಳು ಆಪ್ತರಾದ ವೇದವ್ಯಾಸರಿಂದ ರಚಿತ ಆದ್ದರಿಂದ ಅವೆರಡು ಪ್ರಮಾಣ ಆಗಬೇಕು. ಆದರೆ ಈ ಲಿಂಗ ಅಂತನ್ನುವುದು ಎಷ್ಟೇ ನಿರವಕಾಶ ಆದರೂ ಕೂಡ ಅದೊಂದು ಅನುಮಾನ ಪ್ರಮಾಣ ಅದು. ಆದ್ದರಿಂದ ಅದನ್ನು ಅದು ಈ ವೇದೋಕ್ತವಾದ ಪುರಾಣ ಆಗಮೋಕ್ತವಾದ ವಿಷಯವನ್ನು ನಿರಾಕರಿಸುವುದು ಹೇಗೆ ಅಂತ ಒಂದು ಪ್ರಶ್ನೆ ಬರ್ತಿರ್ತದೆ. ಆ ಪ್ರಶ್ನಕ್ಕೆ ನಾವು ಉತ್ತರ ಕಂಡುಕೋಬೇಕಾಗ್ತದೆ. ಪೂರ್ವೋತ್ತರ ವಿರುದ್ಧಾರ್ಥೆ ಕೋತ್ರಾರ್ಥೋಭಿಮತೋ ಭವೇತ್ ಇತ್ಯಾದ್ಯಂ ಊಹನಂ ತರ್ಕ ಶುಷ್ಕತರ್ಕಂಸು ವರ್ಜಯೇತ್. ಈ ತರ್ಕವನ್ನು ಪರಿತ್ಯಾಗ ಮಾಡಬೇಕು, ತರ್ಕವನ್ನು ದೂರ ಇಡಬೇಕು ಅಂತ ಕೇಳಿ ಬರ್ತಿರ್ತದಲ್ಲ, ಅದು ಯಾವ ತರ್ಕವನ್ನು ದೂರ ಇಡಬೇಕು, ಯಾವ ತರ್ಕವನ್ನು ನಾವು ನೆಚ್ಚಿಕೊಳ್ಳಬೇಕು ಅಂತ ಹೀಗೆ ಜಿಜ್ಞಾಸೆ ಬಂದಾಗ ಶುಷ್ಕ ತರ್ಕವನ್ನು ದೂರ ಇಡಬೇಕು. ಹೊರತು ಶುಷ್ಕ ಅಲ್ಲದೇ ಇರುವಂಥ ತರ್ಕವನ್ನು ನಾವು ಸ್ವೀಕಾರ ಮಾಡಬೇಕು ಅಂತ ಅದರ ತಾತ್ಪರ್ಯ ಆಗ್ತದೆ. ಶುಷ್ಕ ಅಲ್ಲದೇ ಇರುವಂಥ ತರ್ಕ ಅಂದರೆ ಅದಂಥದ್ದು ಅಂದರೆ ಎರಡು ವೇದ ವಾಕ್ಯಗಳ ಬಗ್ಗೆ ನಾವು ವಿಚಾರ ಮಾಡ್ತಿದ್ದೀವಿ. ಹಾಗೆ ವಿಚಾರ ಮಾಡಲಿಕ್ಕೆ ಹೊರಟಾಗ ಆ ಎರಡೂ ವೇದ ವಾಕ್ಯಗಳಿಗೆ ಹಿಂದಿನ ವಾಕ್ಯಕ್ಕೆ ಮುಂದಿನ ವಾಕ್ಯದಿಂದ ವಿರೋಧ ಬಂತು, ಅಥವಾ ಮುಂದಿನ ವಾಕ್ಯಕ್ಕೆ ಹಿಂದಿನ ವಾಕ್ಯದಿಂದ ವಿರೋಧ ಬಂತು. ಹೀಗೆಲ್ಲ ಆದಾಗ ಕೋತ್ರ ಅರ್ಥ ಅಭಿಮತೋ ಭವೇತ್, ಇಲ್ಲಿ ಆ ಶ್ರುತಿಗೆ ಸಮ್ಮತವಾದ ಅರ್ಥ ಯಾವುದು ಹೀಗೆ ಊಹಿಸುವುದನ್ನೇ ತರ್ಕ ಅಂತಾರೆ. ಇಂಥ ತರ್ಕವನ್ನು ಯಾವತ್ತೂ ನಾವು ಅವಲಂಬಿಸಲೇಬೇಕು. ಆದರೆ ಶುಷ್ಕ ತರ್ಕವನ್ನು ಮಾತ್ರ ಪರಿತ್ಯಾಗ ಮಾಡಬೇಕು ಅಂತ ಇದೊಂದು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಮುಂದೆ ಶಾಸ್ತ್ರಯೋನಿತ್ವಾತ್ ಅನ್ನೋ ಸೂತ್ರದಲ್ಲಿ ಬರೋದಿದೆ. ಶುಷ್ಕ ತರ್ಕಂತೂ ವರ್ಜಯೇತ್ ಇತ್ಯಾದಿ ಕೌರ್ಮೆ ಕೂರ್ಮ ಪುರಾಣದಲ್ಲಿ ಬಂದು ಮಾತಿದೆ. ಆದ್ದರಿಂದ ಇಲ್ಲಿ ನಿರವಕಾಶವಾದ ಲಿಂಗ ಶ್ರುತಿಗೆ ಬಾಧಕ ಅಂತ ಹೇಳುವುದೇನಿದೆಯಲ್ಲ ಅದು ನಿರವಕಾಶ. ಅದರ ಜೊತೆಗೆ ಅದಕ್ಕೆ ಈಗಾಗಲೇ ನಾವಿಲ್ಲಿ ತೋರಿಸಿರುವಂತೆ ಸಮಾಖ್ಯಾ ಶ್ರುತಿಗಳ ಬೆಂಬಲವೂ ಕೂಡ ಇದೆ. ಈ ಎಲ್ಲ ರೀತಿ ಇರೋದ್ರಿಂದ ಅದು ಕೇವಲ ಲಿಂಗ ಆಗಿ ಉಳಿದಿಲ್ಲ. ಎಲ್ಲ ವೇದವಾಕ್ಯದಷ್ಟೇ ಅದು ಪ್ರಬಲ ಆಗ್ತದೆ, ವೇದವಾಕ್ಯ ಪುರಾಣ ವಾಕ್ಯದಷ್ಟೇ ಅದು ಪ್ರಬಲ ಆಗ್ತದೆ. ಹಿಂದಿನ ಶ್ರುತಿ ಮುಂದಿನ ಶ್ರುತಿ ಇತ್ಯಾದಿಗಳಲ್ಲಿ ಯಾವುದು ಪ್ರಬಲ ಅಂತ ನಾವು ಚಿಂತನೆ ಮಾಡ್ಲಿಕ್ಕೆ ಹೊರಟಿದ್ದೇವೆ. ಹೊರತು ಯಾವ ಶ್ರುತಿಗಳ ಬೆಂಬಲವೂ ಇಲ್ಲದೇನೆ ಕೇವಲ ವ್ಯರ್ಥವಾಗಿ ನಮ್ಮ ಮನಸ್ಸಿಗೆ ಬಂದಂತೆ ಕಪೋಲ ಕಲ್ಪಿತವಾದ ತರ್ಕವನ್ನು ಮಾಡ್ಲಿಕ್ಕೆ ಹೊರಟಿಲ್ಲ. ಅಂಥ ಕಪೋಲ ಕಲ್ಪಿತವಾದ ತರ್ಕ ಆಗಿದ್ದರೆ ಅದನ್ನು ಪರಿತ್ಯಾಗ ಮಾಡಬೇಕಾಗ್ತದೆ, ಬೇರೆ ತರ್ಕವನ್ನು ಪರಿತ್ಯಾಗ ಮಾಡಬೇಕಾಗಿಲ್ಲ ಅನ್ನೋದನ್ನು ಗಮನಿಸಬೇಕು. ಹೀಗದು ಶಾಸ್ತ್ರಯೋನಿತ್ವಾತ್ ಅನ್ನೋ ಸೂತ್ರದಲ್ಲಿ ಮುಂದೆ 3ನೇ ಸೂತ್ರದಲ್ಲಿ ಬರುವಂಥ ಮಾತಿದೆ. ಇತಿ ಸಮಾಖ್ಯಾನಾಚ ವಿಷ್ಣುರೇವ ವಿಶ್ವಕರ್ಮ ಸೂಕ್ತೋಕ್ತಃ ನಚ ತತ್ರಾಪಿ ವಿಷ್ಣು ಕುತಃ. ಅಲ್ಲೂ ಕೂಡ ವಿಷ್ಣುವನ್ನೇ ಹೇಳ್ತಿದ್ದಾರೆ ಅಂತ ಯಾಕೆ ಹೇಳಬೇಕು? ಇದೊಂದು ಪ್ರಶ್ನೆ ಬರ್ಬೋದಲ್ಲ. ವಿಶ್ವಕರ್ಮ ಸೂಕ್ತ ಮತ್ತು ಅಂಬರಣಿ ಸೂಕ್ತ ಇತ್ಯಾದಿಗಳಲ್ಲೂ ಕೂಡ ವಿಷ್ಣುವೇ ಪ್ರತಿಪಾದಿತ ಅಂತ ಯಾಕೆ ಹೇಳಬೇಕು? ಇತಿ ಶಂಕ್ಯಂ ಯಂ ಕಾಮಯೇ ಇತಿ ಲಕ್ಷ್ಮ್ಯಾಹ ಬ್ರಹ್ಮಾದೀನಾಂ ಸ್ವಾಧೀನ ಲಕ್ಷ್ಮ್ಯಾಹ ಅಲ್ಲ ಲಕ್ಷ್ಮ್ಯಾ ಬ್ರಹ್ಮಾದೀನಾಂ ಸ್ವಾಧೀನತ್ವ ಉಕ್ತೇಹೇ. ಅಂಬರಣಿ ಸೂಕ್ತದಲ್ಲಿ ಲಕ್ಷ್ಮೀದೇವಿ ಬ್ರಹ್ಮಾದಿ ದೇವತೆಗಳು ತನ್ನ ಅಧೀನರು ಅಂತ ಹೇಳಿದಾಳೆ. ಲಕ್ಷ್ಮ್ಯಾ ಅಂತನ್ನೋದು ತೃತೀಯ ವಿಭಕ್ತಿ ಏಕವಚನ. ಲಕ್ಷ್ಮೀದೇವಿಯಿಂದ ಹೇಳಲ್ಪಟ್ಟಿದೆ. ಏನು ಹೇಳಲ್ಪಟ್ಟಿದೆ? ಬ್ರಹ್ಮಾದೀನಾಂ ಸ್ವಾಧೀನತ್ವ ಉಕ್ತೇಹೇ, ಬ್ರಹ್ಮರುದ್ರ ಮೊದಲಾದವರು ತನ್ನ ಅಧೀನರು ಅಂತ ಅವಳು ವರ್ಣಿಸಿದ್ದಾಳೆ. ಅಲ್ಲಿ ಪರೋ ದಿವಾಪರಯೇನ ಪೃಥಿವ್ಯಾ ಅಂತ ಆ ತೃತೀಯ ವಿಭಕ್ತಿ ಇದೆಯಲ್ಲ, ಅದಕ್ಕೆ ಆ ತೃತೀಯ ವಿಭಕ್ತಿಗೆ ಪಂಚಮಿ ವಿಭಕ್ತಿ ಅರ್ಥವನ್ನು ಇಟ್ಕೊಳ್ಬೇಕು. ಪೃಥ್ವಿ ದೇವತೆಯಿಂದ ಅಂದರೆ ಭೂದೇವತೆಯಿಂದ, ಈ ಭೂದೇವತೆ ಅಂದರೆ ಲಕ್ಷ್ಮೀ ದೇವಿದೇ ಒಂದು ರೂಪ ಅದು. ಹಾಗೆ ಶ್ರೀದೇವತೆ ಅಂತ ಇವರಿಬ್ಬರ ದೆಸೆಯಿಂದಲೂ ಅಂತ ನಾವೇನು ಹೇಳ್ತಿರ್ತೀವಲ್ಲ ಕನ್ನಡದಲ್ಲಿ, ಆ ಥರ ಅದಕ್ಕೆ ಪಂಚಮಿ ವಿಭಕ್ತಿಯ ಅರ್ಥ. ಕನ್ನಡದಲ್ಲಿ ಈ ತೃತೀಯ ವಿಭಕ್ತಿಗೂ ಪಂಚಮಿ ವಿಭಕ್ತಿಗೂ ಕೆಲವು ಬಾರಿ ಇಂದ ಅಂತಲೇ ಪ್ರಯೋಗ ಮಾಡಿಬಿಡ್ತೇವೆ. ಇಂದ ಅಂತಲೇ ಪ್ರಯೋಗ ಮಾಡಿರೋದ್ರಿಂದ ಅದರಲ್ಲಿ ಪಂಚಮಿ ವಿಭಕ್ತಿ ಯಾವುದು ಮತ್ತು ತೃತೀಯ ವಿಭಕ್ತಿ ಯಾವುದು ಅಂತ ನಮಗೆ ಸ್ಪಷ್ಟ ಆಗೋದಿಲ್ಲ. ಅದಕ್ಕಾಗಿ ತೃತೀಯ ವಿಭಕ್ತಿಗೆ ದೆಸೆಯಿಂದ ಅಂತ ಪ್ರಯೋಗ ಮಾಡೋದಿಲ್ಲ. ಈ ಒಂದು ವ್ಯತ್ಯಾಸವನ್ನು ತೋರಿಸೋದಕ್ಕೋಸ್ಕರನೇ ದೆಸೆಯಿಂದ ಅಂತ ಅನ್ನೋದನ್ನು ಬಳಕೆ ಮಾಡ್ತಿರ್ತಾರೆ. ಶಾಸ್ತ್ರದಲ್ಲಿ ಮಾಡ್ತಾರೆ ಹೊರತು ಕನ್ನಡದಲ್ಲಿ ನಾವು ವ್ಯವಹಾರದಲ್ಲಿ ಅದನ್ನು ಬಳಕೆ ಮಾಡೋದು ಸ್ವಲ್ಪ ಕಡಿಮೆನೆ. ಅಂತೂ ದೆಸೆಯಿಂದ ಬಂದರೆ ಪಂಚಮಿ ವಿಭಕ್ತಿ, ಮತ್ತು ಕೇವಲ ಇಂದ ಅಂತ ಬಂದರೆ ತೃತೀಯ ವಿಭಕ್ತಿ ಅಂತ ತಿಳ್ಕೊಳ್ಬೇಕು. ಸಹ ವಿಷ್ಣು ದ್ಯಾವಾ ಪೃಥ್ವಿ ಪರಹ, ಆ ಭಗವಂತ ನನ್ನದೇ ರೂಪಗಳಾದ ಶ್ರೀ ಮತ್ತು ಭೂಗಳಿಗಿಂತಲೂ ಶ್ರೇಷ್ಠನಾಗಿದ್ದಾನೆ. ಅಹಂತು ಮಹಿಮ್ನ ಏತಾವತಿ, ಆದರೆ ನಾನು ಮಾತ್ರ ನನ್ನ ಮಹಿಮೆಯಿಂದ ಇಷ್ಟೇ ಆಗಿದ್ದೇನೆ, ಸೀಮಿತವಾಗಿದ್ದೇನೆ.
ಮಹಿಮೆಯಿಂದ ಸೀಮಿತಳಾಗಿರುವುದು ಅಂದರೆ ನನ್ನ ಮಹಿಮೆ ಸೀಮಿತವಾಗಿದೆ ಅಂತ ಅದರ ತಾತ್ಪರ್ಯ. ಪರಿಮಿತ ಬಭೂವ ಇತ್ಯರ್ಥಃ. ಯಮುಗ್ರಂ ಬ್ರಹ್ಮಾಣಂ ಋಷಿಂ ಸುಮೇಧಸಂ ವಾ ಕರ್ತುಂ ಕಾಮಯೇ ತಮುಗ್ರಂ ಬ್ರಹ್ಮಾಣಂ ಋಷಿಂ ಸುಮೇಧಸಂ ವಾ ಕರೋಮಿ ಇತ್ಯರ್ಥಃ. ಯಾರನ್ನ ರುದ್ರ ಪದವಿಗೆ ಏರಿಸಬೇಕು ಅಂತ ಬಯಸ್ತೀನೋ, ಬ್ರಹ್ಮ ಪದವಿಗೆ ಏರಿಸಬೇಕು ಅಂತ ಬಯಸ್ತೀನೋ, ಹಾಗೆ ಜ್ಞಾನಿಯನ್ನು ಮಾಡಬೇಕು ಅಂತ ಬಯಸ್ತೀನೋ, ಕರ್ತುಂ ಕಾಮಯೇ ತಮ್ ಅವರವರನ್ನ ಆಯಾ ಪದವಿಗೆ ನಾನು ಏರಿಸ್ತೇನೆ ಅಂತ ಅವಳ ತಾತ್ಪರ್ಯ. ಅದರೆಲ್ಲ ಅರ್ಥ ಯಾರು ಬ್ರಹ್ಮ ಪದವಿಗೆ ಯೋಗ್ಯನೋ, ರುದ್ರ ಪದವಿಗೆ ಯೋಗ್ಯನೋ, ಹಾಗೆ ಜ್ಞಾನಿಯಾಗುವಂಥ ಶಕ್ತಿಯನ್ನು ಕೂಡ ಪಡೆದಿದ್ದಾನೋ ಅವನನ್ನು ಏರಿಸ್ತೀನಿ ಅಂತಲೇ ಅದು ತಾತ್ಪರ್ಯ. ಯೋಗ್ಯತೆಯನ್ನು ಮೀರಿ ಅವಳಾದರೂ ಕೂಡ ಮಾಡ್ತಾಳೆ ಅಂತ ಅದರ ಅಭಿಪ್ರಾಯ ಅಲ್ಲ. ನಾನು ಅತ್ತ ಸಮುದ್ರಸ್ಥಃ ರುದ್ರ ಕಿಂ ನ ಸ್ಯಾತ್. ಸಮುದ್ರದಲ್ಲಿರುವಂಥವನು ನಾರಾಯಣ ಅಂತ ನೀವು ಪ್ರತಿಪಾದನೆ ಮಾಡಿದರೆ, ಆದರೆ ಸಮುದ್ರದಲ್ಲಿರುವವನು ರುದ್ರ ಯಾಕಾಗಬಾರದು ಅಂತ ಒಂದು ಜಿಜ್ಞಾಸೆ. ರುದ್ರನೇ ಆಗಿಬಿಟ್ಟು ಅದರಿಂದ ರುದ್ರ ಸರ್ವೋತ್ತಮತ್ವ ಶಿವ ಸರ್ವೋತ್ತಮತ್ವವನ್ನು ಹೇಳುವವರಿಗೆ ಅನುಕೂಲ ಆಯಿತು. ಸಮುದ್ರದಲ್ಲಿದ್ದವನು ರುದ್ರನೇ ಯಾಕಾಗಬಾರ್ದು? ಅದು ರುದ್ರ ಸಮುದ್ರದಲ್ಲಿದ್ದಾನೆ ಅಂತ ಎಲ್ಲಿಯಾದರೂ ಬಂದಿದೆಯಾ ಯಾವುದಾದ್ರು ಶಾಸ್ತ್ರದಲ್ಲಿ ಅಂತ ನಮಗೊಂದು ಪ್ರಶ್ನೆ ಬರ್ತದೆ. ಅದಕ್ಕೆ ತಪ್ಯಮಾನಾಯ ಸಲಿಲೆ ಇತಿ ಭಾರತೋಕ್ತೇ ಅಂತ ಹೇಳಿದ್ದಾರೆ. ಸಲಿಲೆ ತಪ್ಯಮಾನಾಯ, ನೀರಿನಲ್ಲಿ ತಪಸ್ಸು ಮಾಡ್ತಾ ಇದ್ದಾನೆ ಅಂತ ಈ ರುದ್ರನ ಬಗ್ಗೆ ವರ್ಣನೆ ಬಂದಿದೆ. ಆದ್ರಿಂದ ಅವನು ಕೂಡ ನೀರಿನಲ್ಲಿ ಇರ್ತಾನೆ ಅಂತ ನಮಗೆ ಕಾಣಿಸ್ತದೆ ಅಂತ ಪ್ರಶ್ನೆ ಮಾಡುವ ತಾತ್ಪರ್ಯ. ಅದನ್ನ ನೀವು ಹೀಗೆ ಮಹಾಭಾರತದ TR ಕೃಷ್ಣಾಚಾರ್ಯರ ಪಾಠಕ್ಕನುಸಾರವಾಗಿ ಉದ್ಯೋಗ ಪರ್ವ 80ನೇ ಅಧ್ಯಾಯ 60ನೇ ಶ್ಲೋಕ ಅಂತ ಗುರ್ತು ಮಾಡ್ಕೊಳ್ಳಿ. ನಿಮ್ಮ ಪುಸ್ತಕದಲ್ಲಿ ಬರೆದಿಟ್ಕೊಂಡ್ರೆ ಮುಂದೆ ಯಾರಿಗಾದರೂ ಅದರಿಂದ ಅನುಕೂಲ ಆಗ್ತದೆ. ತಪ್ಯಮಾನಾಯ ಸಲಿಲೆ. ಕೃಷ್ಣ ಮತ್ತು ಅರ್ಜುನರಿಬ್ಬರು ಕೂಡ ಆ ರುದ್ರನನ್ನು ಸ್ತೋತ್ರ ಮಾಡಿದ ಒಂದು ಭಾಗ ಇದೆ. ಕೃಷ್ಣಾರ್ಜುನವು ಊಚತುಹು ನಮೋ ಭವಾಯ ಶರ್ವಾಯ ರುದ್ರಾಯ ವರದಾಯ ಚ ಪಶೂನಾಂ ಪತೆಯೇ ನಿತ್ಯಂ ಉಗ್ರಾಯ ಚ ಕಪರ್ದಿನೇ. ನೋಡಿ, ಉಗ್ರ ಅಂತ ಶಬ್ದ ಇದೆ, ಅದಕ್ಕಾಗಿ ನಾನು ಅದನ್ನು ಕೂಡ ತಗೊಂಡಿದ್ದೇನೆ. ಇಲ್ಲಿ ಜಯತೀರ್ಥರು ಉದ್ಧರಿಸಿದ ಭಾಗ ತಪ್ಯಮಾನಾಯ ಸಲಿಲೆ ಅಂತ. ಇದು 60ನೇ ಶ್ಲೋಕ. ನಾನು ಹಿಂದಿನಿಂದ 55ನೇ ಶ್ಲೋಕದಿಂದ ಯಾಕೆ ತಗೊಂಡೆ ಅಂದ್ರೆ ಅಲ್ಲಿ ಉಗ್ರ ಅನ್ನೋ ಶಬ್ದವೂ ಕೂಡ ರುದ್ರನಿಗೆ ವಾಚಕ ಅಂತ ಸ್ಪಷ್ಟ ಇದೆ. ಮುಂದೆ ಈ ಟೀಕಾದಲ್ಲಿ ಉಗ್ರ ಶಬ್ದ ಯಾರನ್ನು ಹೇಳ್ತದೆ ಅಂತ ಅವ್ರು ಜಿಜ್ಞಾಸೆ ಮಾಡಿದ್ದಾರೆ. ಆ ಪ್ರಶ್ನೆಗೂ ಈ ಭಾಗ ಉತ್ತರ ಕೊಡ್ತದೆ. ಮಹಾದೇವಾಯ ಭೀಮಾಯ ತ್ರಂಬಕಾಯ ಚ ಶಾಂತಯೇ ಈಶಾನಾಯ ಮಖಘ್ನಾಯ ನಮಃ ಅಸ್ತು ಅಂಧಕಘಾತಿನಿ ಅಂತ ಹೀಗೆಲ್ಲ ಶ್ಲೋಕ ಇದೆ. ಅದು ಕೃಷ್ಣ ಮತ್ತು ಅರ್ಜುನ ಇಬ್ಬರು ಕೂಡ ರುದ್ರನನ್ನು ಸ್ತೋತ್ರ ಮಾಡಿದ ಭಾಗ. ಅಲ್ಲಿ ತಪ್ಯಮಾನಾಯ ಸಲಿಳೆ ಬ್ರಹ್ಮಣ್ಯಾಯ ಅಜಿತಾಯ ಚ ಉದ್ಯೋಗ ಪರ್ವದ 80ನೇ ಅಧ್ಯಾಯದ 60ನೇ ಶ್ಲೋಕ ದಕ್ಷಿಣ ಭಾರತದ TR ಕೃಷ್ಣಾಚಾರ್ಯರ ಪಾಠಕ್ಕೆ ಅನುಗುಣವಾಗಿ ಹೀಗೆ ತಿಳ್ಕೊಳ್ಳಿ. ಇದು ಭಾರತೋಕ್ತಿ. ಆದ್ರಿಂದ ಭಾರತದಲ್ಲಿ ಮಹಾಭಾರತದಲ್ಲಿ ಹೀಗೆ ಬಂದಿದೆ. ಆದ್ರಿಂದ ರುದ್ರನೇ ಯಾಕೆ ನೀರಿನಲ್ಲಿರುವವನು ತಾಗಬಾರದು? ಅದಕ್ಕೆ ಹೀಗೊಂದು ಪ್ರಶ್ನೆ. ನಚ ರಮಾಧೀನತ್ವ ಉಕ್ತಿ ವಿರೋಧ. ಅಲ್ಲಿ ಈ ರುದ್ರನನ್ನ ನೀರಿನಲ್ಲಿರುವಂಥ ವ್ಯಕ್ತಿ ಅಂತ ಪ್ರಯೋಗ ಮಾಡಿದಾರಲ್ಲ, ಆ ನೀರಿನಲ್ಲಿರುವ ವ್ಯಕ್ತಿಗೆ ರಮಾದೇವಿ ಅಧೀನಳಾಗಿದ್ದಾಳೆ ಅಂತ ಬಂದಿದೆ. ಆದ್ರಿಂದ ಈ ನೀರಿನಲ್ಲಿರುವವರು ನಾವು ರುದ್ರ ಅಂತ ತಿಳ್ಕೊಂಡ್ಬಿಟ್ರೆ ಈ ರುದ್ರನ ಅಧೀನಳವಳು ಹೇಗಾಗ್ತಾಳೆ ಅಂತ ಹೀಗೊಂದು ಜಿಜ್ಞಾಸೆ ನಾವು ಬರಬಹುದು. ನಚ ರಮಾಧೀನತ್ವ ಉಕ್ತಿ ವಿರೋಧ. ಶಿವ ಸರ್ವೋತ್ತಮತ್ವವನ್ನು ಒಪ್ಪುವವರು ನಮ್ಮನ್ನು ಹೀಗೆ ಪ್ರಶ್ನೆ ಮಾಡಿದ್ರಲ್ಲ, ಸಮುದ್ರದಲ್ಲಿರುವವನು ರುದ್ರನೇ ಆಗಬಹುದು, ಯಾಕಂದ್ರೆ ಮಹಾಭಾರತದಲ್ಲಿ ಆಗಿ ಬಂದಿದೆ ಅಂತ. ಆವಾಗ ನಾವೊಂದು ಪ್ರಶ್ನೆ ಅವರಿಗೆ ಮಾಡುವ ಸಾಧ್ಯತೆ ಇದೆ. ಆ ಅಂಬರಣಿ ಸೂಕ್ತದಲ್ಲಿ ಅವನು ರಮಾದೇವಿಗೆ ಅಧೀನ ಅಂತ ಬಂದಿದೆಯಲ್ಲ, ಯಾಕೆಂದ್ರೆ ರಮಾದೇವಿ ನಾನು ಯಾರನ್ನು ಬೇಕೋ ಅವರನ್ನು ರುದ್ರ ಪದವಿಗೆ ಏರಿಸಬಲ್ಲೆ ಮತ್ತೆ ಬ್ರಹ್ಮ ಪದವಿಗೆ ಏರಿಸಬಲ್ಲೆ ಅಂತ ಹೀಗೆ ರುದ್ರ ಮತ್ತು ಬ್ರಹ್ಮರಿಬ್ಬರು ಕೂಡ ನನ್ನ ಅಧೀನರು ಅಂತ ಹೇಳ್ಕೊಂಡಿದ್ದಾಳೆ. ನೀವು ರುದ್ರನನ್ನ ನೀರಿನ ಮಧ್ಯದಲ್ಲಿ ಇರುವವನು ಅಂತ ಪ್ರತಿಪಾದನೆ ಮಾಡ್ತಾ ಇದ್ದೀರಿ, ಅವನೇ ಸರ್ವೋತ್ತಮ ಅಂತ ಪ್ರತಿಪಾದನೆ ಮಾಡ್ತಾ ಇದ್ದೀರಿ. ರುದ್ರನನ್ನು ಸರ್ವೋತ್ತಮ ಅಂತ ಹೇಳುವಂಥ ನಿಮ್ಮ ಆಶಯಕ್ಕೆ ಆ ರುದ್ರ ಲಕ್ಷ್ಮೀದೇವಿ ಅಧೀನ ಅಂತ ಅಂಬರಣಿ ಸೂಕ್ತದಲ್ಲಿರುವ ಮಾತು ವಿರುದ್ಧ ಆಗ್ತದಲ್ಲ. ಆದ್ದರಿಂದ ಅಂಬರಣಿ ಸೂಕ್ತ
ರುದ್ರನನ್ನ ಬ್ರಹ್ಮನ ಅಧೀನ ಅಂತ, ಲಕ್ಷ್ಮೀದೇವಿ ಅಧೀನ ಅಂತ ಹೇಳ್ತಾ ಇರುವಾಗ ಆ ರುದ್ರನನ್ನೇ ಸಮುದ್ರದಲ್ಲಿರುವ ಕಾರಣದಿಂದ ಸರ್ವೋತ್ತಮ ಅಂತ ಹೇಳೋದು ನೀವು ಉಚಿತ ಆಗೋದಿಲ್ಲ ಅಂತ ಪ್ರಶ್ನೆ. ಈ ಪ್ರಶ್ನಕ್ಕೆ ಆ ರುದ್ರ ಸರ್ವೋತ್ತಮತ್ತು ಶಿವ ಸರ್ವೋತ್ತಮತ್ವವನ್ನು ಹೇಳುವವರು ಹೀಗೆ ಹೇಳ್ತಾರೆ. ಅಲ್ಲಿ ಉಗ್ರ ಅಂತ ಶಬ್ದ ಬಂದಿದೆಯಲ್ಲ, ಉಗ್ರ ಮತ್ತು ಬ್ರಹ್ಮ ಇವರಿಬ್ಬರು ಕೂಡ ರಮಾದೇವಿ ಅಧೀನರು ಅಂತ ಬಂದಿದೆಯಲ್ಲ, ಅದು ನಮ್ಮ ಶಿವ ಸರ್ವೋತ್ತಮತ್ವಕ್ಕೆ ವಿರೋಧಿ ಏನಲ್ಲ. ಯಾಕೆಂದ್ರೆ ಉಗ್ರ ಶಬ್ದದಿಂದ ರುದ್ರನನ್ನೇ ಯಾಕೆ ಇಟ್ಕೋಬೇಕು? ಉಗ್ರ ಶಬ್ದದಿಂದ ನಾವು ಕಸ್ಯಚಿತ್ ಕ್ರೂರಸ್ಯ, ಉಗ್ರ ಅಂದ್ರೆ ಕ್ರೂರಿ ಅಂತ ಅರ್ಥ. ಯಾರೋ ಒಬ್ಬ ಕ್ರೂರಿಯಾದ ವ್ಯಕ್ತಿಯನ್ನು ಇಟ್ಕೊಂಡ್ಬಿಡೋಣ, ಅಂತ ಕ್ರೂರನನ್ನು ಇಟ್ಕೊಂಡ್ಬಿಟ್ರೆ ಅವಾಗ ಅವಾಗ ಅದ್ರ ಅರ್ಥ ಏನಾಯ್ತು? ಅಂಬರಣಿ ಸೂಕ್ತದ ಅರ್ಥ ಏನಾಯ್ತು? ಯಾರೋ ಒಬ್ಬ ಬ್ರಹ್ಮ, ಬ್ರಹ್ಮ ಅಂದ್ರೆ ಅವನು ಬ್ರಾಹ್ಮಣ, ಹೀಗೇನೋ ಕೆಲವರು ಅರ್ಥ ಮಾಡಿದ್ದಾರೆ. ಮತ್ತೆ ಅವನೊಬ್ಬ ಕ್ರೂರ, ಇವರೆಲ್ಲರೂ ಕೂಡ ಅಂಬರಣಿ ದೇವಿಯ ಅಂದ್ರೆ ಲಕ್ಷ್ಮೀ ದೇವಿಯ ಅಧೀನರು ಅಂತ ಆಗಿಬಿಡ್ತದೆ. ಈ ಶಿವ ಪಾರ್ವತಿ ಪತಿಯಾದ ಶಿವ ಅವಳ ಅಧೀನ ಅಂತ ಆಗೋದಿಲ್ಲ. ಆವಾಗ ಮುಂದೆ ಅವನು ಸಮುದ್ರದಲ್ಲಿದ್ದಾನೆ ಅಂತ ಮಹಾಭಾರತದ ಮಾತನ್ನು ನಾವು ಪರಿಗಣಿಸಿದ್ರೆ ಅವನು ಸರ್ವೋತ್ತಮವಾಗಿ ತೊಂದರೆ ಇಲ್ಲ. ಉಗ್ರ ಶಬ್ದೇನ ಕಸಿತ್ ಕ್ರೂರಸ್ಯವ ಗ್ರಹಣ ಸಂಭವ, ಯಾರೋ ಕ್ರೂರನನ್ನೇ ತಗೊಳ್ಬಹುದು, ಅದು ಅದ್ರ ಬಿಟ್ಟು ನೀವು ರುದ್ರನನ್ನೇ ತಗೊಳ್ಬೇಕು ಅಂತ ಏನಿದೆ ಅಂತ ಪ್ರಶ್ನೆ ಬಂದ್ರೆ, ಇಲ್ಲಿ ಉಗ್ರ ಅಂತ ಪ್ರತಿಪಾದಿತನಾಗಿರುವವನು ರುದ್ರನೇ ಆಗಬೇಕು ಅಂತ ಅವರು ತೋರಿಸ್ತಾ ಇದ್ದಾರೆ. ಉಗ್ರೋ ರುದ್ರ ಆಚಾರ್ಯರು ಹೇಳಿರೋದು. ಸಮುದ್ರ ಅಂತಹ ನಾರಾಯಣ, ಸಮುದ್ರದಲ್ಲಿರುವಂಥವನು ನಾರಾಯಣನೇ ಆಗಬೇಕು. ಉಗ್ರಹ ಇತಿ ಅತ್ರ ಉಗ್ರಹ ಇತಿ ರುದ್ರ ಏವ ಭವೇತ್, ಉಗ್ರ ಎಂಬ ಶಬ್ದದಿಂದ ರುದ್ರನನ್ನೇ ಹೇಳಬೇಕು. ಯಾಕೆಂದ್ರೆ ಉಗ್ರಹ ಕಪರ್ದಿ ಶ್ರೀಕಂಠ ಇತಿ ತಸ್ಯೈವ ಉಗ್ರತ್ವೇನ ಪ್ರಸಿದ್ಧತ್ವಾತ್. ಉಗ್ರ ಎಂಬ ಶಬ್ದದಿಂದ ಯಾರನ್ನೋ ಕ್ರೂರನನ್ನು ಇಟ್ಕೊಳ್ಳೋದಕ್ಕೇನು ಅರ್ಥ ಇಲ್ಲ. ಅನಾಮಧೇಯನಾದ ಯಾವನೋ ಒಬ್ಬ ಕ್ರೂರ ವ್ಯಕ್ತಿ ನನ್ನ ಅಧೀನ ಅಂತ ಲಕ್ಷ್ಮೀದೇವಿ ಹೇಳುವುದಕ್ಕೂ ಅರ್ಥ ಇಲ್ಲ. ಉಗ್ರ ಶಬ್ದದಿಂದ ವಾಚ್ಯನಾದ ಒಬ್ಬ ಪ್ರಸಿದ್ಧ ವ್ಯಕ್ತಿ ಅವನು ನನ್ನ ಅಧೀನ ಅಂತ ಹೇಳಿದ್ರೆ ಅವಳ ಮಹಿಮೆಗೊಂದು ಮಹತ್ವ ಬಂದಿತ್ತು. ಉಗ್ರನಾದ ಕ್ರೂರನಾದ ಯಾವನೋ ಒಬ್ಬ ದುಷ್ಟ ಅವನು ನನ್ನ ಅಧೀನ ಅಂತ ಲಕ್ಷ್ಮೀದೇವಿ ಹೇಳುವುದಕ್ಕೆ ಏನೂ ಮಹತ್ವ ಇಲ್ಲ. ಇದು ಉಗ್ರ ಕಪರ್ದಿ ಶ್ರೀಕಂಠ ಇತಿ ಅಂದ್ರೆ ಇದೊಂದು ಕೋಶ ಇದೆ. ಅಮರಕೋಶದಲ್ಲೂ ಹೀಗೆ ಇದೆ. ಅಮರಕೋಶವನ್ನು ಜಯತೀರ್ಥರು ಉದ್ಧರಿಸಿದಾರೋ ಅಥವಾ ಬೇರೆ ಯಾವುದನ್ನಾದ್ರೂ ಉದ್ಧರಿಸಿದಾರೋ ಅದು ವಿಷಯ ಬೇರೆ. ನೋಡಿ, ಇದಕ್ಕಾಗಿ ನಾನು ಮಹಾಭಾರತದ ಆ ಮೊದಲಿನ ಶ್ಲೋಕಗಳನ್ನು ಕೂಡ ಹೇಳಿದೆ. ಅಲ್ಲಿ ಪಶೂನಾಂ ಪತೆ ನಿತ್ಯಂ ಉಗ್ರಾಯ ಚ ಕಪರ್ದಿನೆ ಅಂತ ಬಂದಿದೆ. ನಮೋ ಭವಾಯ ಶರ್ವಾಯ ರುದ್ರಾಯ ವರದಾಯ ಚ ಪಶೂನಾಂ ಪತೆಯೇ ನಿತ್ಯಂ ಉಗ್ರಾಯ ಚ ಕಪರ್ದಿನೆ. ನಾವು ಅಲ್ಲಿ ಮೇಲೇನು ತಪ್ಯಮಾನಾಯ ಸಲಿಲೆ ಅಂತ ನೋಡಿದ್ದೀವಿ, ಅದು 60ನೇ ಶ್ಲೋಕ. ನಾನೀಗ ಹೇಳ್ತಿರೋದು 55ನೇ ಶ್ಲೋಕ. ಉಗ್ರಹ ಕಪರ್ದಿ ಶ್ರೀಕಂಠ ಇತಿ ಅಂತಿದೆಯಲ್ಲ, ಇಲ್ಲಿ ಮಾತ್ರ ಅಲ್ಲ, ಇತ್ಯಾದವು ಅಂತ ನಾವು ತಿಳ್ಕೊಬೇಕು. ಜಯತೀರ್ಥರು ದೊಡ್ಡವರು ಒಂದನ್ನು ತೋರಿಸ್ಕೊಟ್ಟಿದ್ದಾರೆ, ನಾವು ಇನ್ನೊಂದು ತಿಳ್ಕೊಳ್ಬೇಕು. ಉಗ್ರ ಶಬ್ದಕ್ಕೆ ಬೇರೆ ಯಾರನ್ನೋ ತಿಳ್ಕೊಬೇಡಿ. ಮಹಾಭಾರತವೇ, ನೀವು ಯಾವ ತಪ್ಯಮಾನಾಯ ಸಲಿಲೆ ಅಂತ ನೀವು ಮಹಾಭಾರತವನ್ನು ಉದ್ಧರಿಸಿದ್ದೀರಿ, ಅದೇ ಮಹಾಭಾರತವೇ ಅವನನ್ನು ಉಗ್ರ ಅಂತ ಹೇಳಿದೆ. ಅದರಿಂದ ಬೇರೆ ಯಾವನೋ ಕ್ರೂರ ಅಂತ ತಿಳಿದು ನೀವು ಅದಕ್ಕೆ ಅರ್ಥ ಸಂಕೋಚ ಮಾಡುವುದು ಸರಿಯಲ್ಲ. ತಸ್ಯೈವ ಆ ರುದ್ರನಿಗೆ ಉಗ್ರತ್ವೇನ ಪ್ರಸಿದ್ಧಿ ಇದೆ. ಉಗ್ರ ಶಬ್ದೇನ ರುದ್ರ ಶಬ್ದಾರ್ಥಸ್ಯ ಸೂಚಿತತ್ವಾಚ್ಚ. ಅದಲ್ಲದೆ ಇಲ್ಲಿ ಉಗ್ರ ಅನ್ನೋ ಶಬ್ದವನ್ನು ಶ್ರುತಿಯಲ್ಲಿ ಪ್ರಯೋಗ ಮಾಡುವ ಮೂಲಕ ರುದ್ರ ಎಂಬ ಶಬ್ದದ ಅರ್ಥವನ್ನು ಕೂಡ ಸೂಚನೆ ಮಾಡಿದ ಹಾಗಾಯಿತು. ರುದ್ರ ಅಂದ್ರೂ ಭಯಾನಕ ಅಂತಲೇ ಅರ್ಥ. ಉಗ್ರೋ ರುದ್ರ ರೌದ್ರ ಇತಿ ಏಕಾರ್ಥತ್ವಾತ್. ಈ ಮೂರು ಶಬ್ದಗಳಿಗೂ ಕೂಡ ಒಂದೇ ಅರ್ಥ ಇದೆ. ತಥಾ ಸಮುದ್ರಸ್ಥ ನಾರಾಯಣ ಏವ ಭವೇತ್. ಹಾಗೆ ಸಮುದ್ರದಲ್ಲಿರುವಂಥವನು ನಾರಾಯಣನೇ ಆಗಬೇಕು, ಹೊರತು ಬೇರೆ ಯಾರು ಕೂಡ ಆಗೋದಿಲ್ಲ. ಅವನನ್ನೇ ಸಮುದ್ರ ಶಯನ ಎಂಬುದಾಗಿ ಮಹೋದಧ ಶಯೋಂತಕಃ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಪ್ರತಿಪಾದಿಸಿದ್ದಾರೆ. ತಥಾ ಸಮುದ್ರಾಂತಸ್ಥತ್ವ ಕಥನೇನ ನಾರಾಯಣ ಶಬ್ದಾರ್ಥಸ್ಯ ಸೂಚಿತತ್ವಾಚ್ಚ. ಸಮುದ್ರದಲ್ಲಿರುವವನು ಅಂತ ಹೇಳಿದ್ರಿಂದ ನಾರಾಯಣ ಎಂಬ ಶಬ್ದದಿಂದ ಏನು ಅರ್ಥ ಇದೆಯೋ, ಆ ನಾರಾಯಣ ಎಂಬ ಶಬ್ದದಿಂದ ಭಗವಂತ ಯಾಕೆ ವಾಚ್ಯನಾಗಿದ್ದಾನೆ ಅಂದರೆ ಸಮುದ್ರದಲ್ಲಿರುವವನು. ನಾರಾಯಣ ಎಂಬ ಶಬ್ದಕ್ಕೂ ಅದೇ ಅರ್ಥ ಅಂತ ಆ ವೇದವಾಕ್ಯ ಸೂಚನೆ ಮಾಡಿದಾಗಾಯಿತು. ರುದ್ರ ಶಬ್ದಕ್ಕೆ ಅಳುತ್ತಾ ಇರುವವನು ಅಂತಲೂ ಅರ್ಥ ಆಗ್ತದೆ. ಯೋ ರೋದೀತ್ ಯದರೋದೀತ್ ತದ್ರುದ್ರಸ್ಯ ರುದ್ರತ್ವಂ. ಇವನು ಅತ್ತಿದ್ದರಿಂದ ಅವನ ಜನ್ಮ ಆದ ಕೂಡಲೇ ಆತ ಜೋರಾಗಿ ಆಕ್ರೋಶ ಮಾಡಿದ್ರಿಂದ ಅವನಿಗೆ ರುದ್ರ ಅಂತ ಹೇಳ್ತಾರೆ ಅಂತ ಹೀಗೆ ಬಂದಿದೆ. ಭಗವಂತ ರುದ್ರ ಶಬ್ದದಿಂದಲೂ ವಾಚ್ಯ ಮತ್ತೆ ಸರ್ವ ಶಬ್ದದಿಂದಲೂ ವಾಚ್ಯನಾದ್ರಿಂದ ರುದ್ರ ಶಬ್ದದಿಂದಲೂ ವಾಚ್ಯನಾಗಬೇಕು. ರುದ್ರ ಶಬ್ದಕ್ಕೆ ಅಳುತ್ತಿರುವವನು ಅಂತ ಅರ್ಥ ಇರೋದ್ರಿಂದ ಭಗವಂತ ಆ ಶಬ್ದದಿಂದ ವಾಚ್ಯ ಆದಾಗ ಅವನು ಕೂಡ ಅಳ್ತಾನ
ಅಂತ ಹೀಗೊಂದು ಪ್ರಶ್ನೆ ನಮಗೆ ಬರಬಹುದು. ಅದಕ್ಕೆ ಒಂದು ಹೀಗೆ ಅರ್ಥ ಮಾಡಬೇಕು. ಮುಂದೆ ಇಲ್ಲೇ ಬ್ರಹ್ಮಸೂತ್ರ ಭಾಷ್ಯದ ಮೊದಲನೇ ಅಧ್ಯಾಯದಲ್ಲೇ ರುಜಾಂ ವಿದ್ರಾವಣಾತ್ ರುದ್ರ, ಋಗ್ ಅಂದರೆ ರೋಗ, ಅದನ್ನು ನಾಶಪಡಿಸುವುದರಿಂದ, ನಮಗೆ ಬಂದಿರುವಂತಹ ರೋಗಗಳನ್ನು ನಾಶಪಡಿಸುವುದರಿಂದ ಅವನನ್ನು ರುದ್ರ ಅಂತ ವರ್ಣನೆ ಮಾಡಿದ್ದಾರೆ. ಆದ್ದರಿಂದ ಭಗವಂತ ಸರ್ವಶಬ್ದ ವಾಚ್ಯ. ಆ ಶಬ್ದಗಳಿರುವ ಎಲ್ಲ ಅರ್ಥದಿಂದಲೂ ಅರ್ಥವೂ ಅವನಲ್ಲಿ ಇರಬೇಕಾಗಿಲ್ಲ. ಅದಕ್ಕಿರುವ ಯಾವುದೋ ಒಂದು ಅರ್ಥದಿಂದ ಮಾತ್ರ ವಾಚ್ಯ. ಉದಾಹರಣೆಗೆ ದುಃಖಿ ಎಂಬ ಶಬ್ದದಿಂದ ಭಗವಂತ ವಾಚ್ಯ. ನಾವು ದುಃಖಿ ಎಂಬ ಶಬ್ದದಿಂದ ವಾಚ್ಯರು. ಯಾಕೆಂದ್ರೆ ನಮಗೆ ದುಃಖ ನಮಗಾಗಿದೆ, ದುಃಖದಿಂದ ನಾವು ಸಂತ್ರಸ್ತರಾಗಿದ್ದೀವಿ, ದುಃಖದಿಂದ ನಮ್ಮ ಆತ್ಮದಲ್ಲಿ ಒಂದು ಕುಗ್ಗು ಆಗ್ತದೆ, ಸುಖ ಆದಾಗ ಹಿಗ್ಗಾಗ್ತದೆ. ಭಗವಂತ ದುಃಖಿ ಯಾಕೆಂದ್ರೆ ಅವನಿಗೆ ದುಃಖದಿಂದ ಅವನ ಆತ್ಮ ಕುಗ್ಗುತ್ತದೆ ಅಂತ ಅಲ್ಲ, ಆದ್ರೆ ಅವನು ಆ ದುಃಖಕ್ಕೆ ಸ್ವಾಮಿ. ನಮಗೆ ಬಂದಿರುವ ದುಃಖಕ್ಕೆ, ನಮಗೆ ಬಂದಿರುವ ಸುಖಕ್ಕೂ ಅವನೇ ಸ್ವಾಮಿ. ಕೊಟ್ಟವನು ಅವನೇ ಆದ್ರಿಂದ ಅವನು ದುಃಖಿ, ಶಬ್ದದಿಂದ ಅವನು ವಾಚ್ಯ. ಆದರೆ ಯಾವ ಅರ್ಥದಿಂದ ನಾವು ದುಃಖಿ ಶಬ್ದದಿಂದ ವಾಚ್ಯರೋ ಅದೇ ಅರ್ಥದಿಂದ ಅವನು ವಾಚ್ಯ ಆಗಬೇಕಾಗಿಲ್ಲ. ಬೇರೆ ಒಂದು ಅರ್ಥದಲ್ಲಿ ಅವನು ವಾಚ್ಯ. ಇದೊಂದು ಅರ್ಥ. ಇನ್ನೊಂದು, ಕೋಶಗಳಲ್ಲಿ, ನಾನೀಗ ಕೋಶನ ಶಬ್ದಾರ್ಥ ಕೌಸ್ತುಭ ಮೊದಲಾದ ಕಡೆ ತಾನು ಅಳುತ್ತಿರುವವನು ಮಾತ್ರ ಅಲ್ಲ, ರೋದಯತಿ ಅಸುರಾನ್, ಅಸುರರನ್ನು ಅಳಿಸ್ತಾನೆ ಅಂತನೂ ಅರ್ಥ ಇದೆ. ಅದರಿಂದ ಈ ಪಾರ್ವತೀಪತಿಯಾದ ಶಿವನಾಗಲಿ, ಲಕ್ಷ್ಮೀರಮಣನಾದ ನಾರಾಯಣನಾಗಲಿ ಅಸುರರನ್ನು ಅಳುವಂತೆ ಮಾಡುವುದರಿಂದ ಆ ಕಾರಣಕ್ಕೂ ಅವರು ರುದ್ರರು ಅಂತ ಆಗಬಹುದು. ಹೀಗೆ ಮೂಲತಃ ತಾನು ಅತ್ತದ್ದರಿಂದ ಆಕ್ರೋಶ ಮಾಡಿದ್ದರಿಂದ ಮತ್ತು ಅಸುರರನ್ನು ಅಳುವಂತೆ ಮಾಡಿದ್ದರಿಂದ ಅವನಿಗೆ ರುದ್ರ ಅಂತ ವಾಚ್ಯತ್ವ ಇದೆ ಅಂತ ತಿಳ್ಕೊಳ್ಬಹುದು. ಮಹೋದತಿ ಶಯೋಂತಕ ಅನ್ನೋದು ವಿಷ್ಣು ಸಹಸ್ರನಾಮದ ಒಂದು ಶ್ಲೋಕದ ಒಂದು ಪಾದ. ಅಲ್ಲಿ ಅಂತಕಾನು ಶಬ್ದದಿಂದ ನಮಗೆ ಇಲ್ಲೇನು ಆಗಬೇಕಾದ್ದೇನಿಲ್ಲ. ಮಹೋದಿತ ಶಯ, ದೊಡ್ಡ ಸಾಗರದಲ್ಲಿ ಅವನಿದ್ದಾನೆ, ಅಷ್ಟಾರ್ಥ ಮಾತ್ರ ಹೇಳಿದ್ರೆ ಸಾಕಾಗಿದೆ. ಆದರೂ ಅಂತಕ ಅನ್ನೋದು ಆ ಪಾದದಲ್ಲಿರೋದ್ರಿಂದ ಜಯತೀರ್ಥರು ಹೇಳಿದ್ದಾರೆ ಅಷ್ಟೇ. ಅಪಿ ಪಾದಂ ಪಠೇ ನಿತ್ಯಂ ನಚ ನಿರ್ಭಾರತೋ ಭವೇತ್ ಅಂತ ಮಹಾಭಾರತ ಹೇಳೋದ್ರಿಂದ ಒಂದು ಪಾದ ಆದರೂ, ಒಂದು ಶ್ಲೋಕದ 1/4 ಆದರೂ ನಿತ್ಯ ಮಹಾಭಾರತ ಓದಬೇಕು, ಮಹಾಭಾರತ ಓದದೇ ಇರಬಾರ್ದು ಅಂತ ಒಂದು ಮಾತಿದೆ. ಅದರಿಂದ ಮಹೋದತಿ ಶೈವಂತಕ ಅಂತ ಒಂದು ಪಾದವನ್ನೇ ಅಲ್ಲಿ ಜಯತೀರ್ಥರು ಉದ್ಧರಿಸಿದ್ದಾರೆ ಅಂತ ನಾವು ತಿಳ್ಕೊಬಹುದು. ನಾರಾಯಣ ಶಬ್ದದ ಅರ್ಥವನ್ನ ಈ ಅಂಬೃಣಿ ಸೂಕ್ತ ಹೇಗೆ ವಿಸ್ತರಿಸಿದಂಗಾಯಿತು, ಹೇಗೆ ವ್ಯಾಖ್ಯಾನ ಮಾಡಿದಾಗಾಯಿತು ಅಂದ್ರೆ, ನಾರಾಯಣ ಅನ್ನೋ ಶಬ್ದವನ್ನ ಸ್ಮೃತಿಯಲ್ಲಿ ಹೇಳಿದ್ದಾರೆ. ಸ್ಮೃತಿ ಅಂದ್ರೆ ಬ್ರಹ್ಮಸೂತ್ರ ಭಾಷ್ಯದಲ್ಲೇ ಬಂದಿರುವಂತಹ ಕೆಲವು ಪುರಾಣ ವಾಕ್ಯಗಳು. ಆಪೋ ನಾರಾಯಿತಿ ಪ್ರೋಕ್ತಾಹ ಆಪೋವೈ ನರಸೂನವಃ, ಹಿಂದಿನ ಪಾಠದಲ್ಲಿ ಅದನ್ನು ನೋಡಿದ್ದೇವೆ. ನರ ಅಂದ್ರೆ ನಾಶರಹಿತನಾದ ಭಗವಂತ, ಅವನಿಂದ ಹುಟ್ಟಿದ್ದು ಈ ನಾರ, ನರನಿಂದ ಹುಟ್ಟಿದ್ರಿಂದ ಇದು ನಾರ. ಆ ನಾರ ಅಂದ್ರೆ ನೀರು, ಅದು ಭಗವಂತನಿಗೆ ಆಶ್ರಯವಾಗಿದೆ. ಅಂದ್ರೆ ಭಗವಂತ ಅದರಲ್ಲಿ ಮಲಗಿದ್ದಾನೆ. ಅಯನಂ ತಸ್ಯ ತಾಹ ಪೂರ್ವಂ, ತಸ್ಯ ಆ ನಾರಾಯಣನಿಗೆ ತಾಹ, ಆ ನೀರು ಅಯನವಾಗಿದೆ ಅಂದ್ರೆ ಆಶ್ರಯವಾಗಿದೆ. ಅದರಿಂದ ಅವನು ನಾರಾಯಣ ಅಂತ ಬಂದಿದೆ. ಇದನ್ನೇ ಮಮಯೋನಿಹಿ ಅಪ್ಸು ಅಂತು ಸಮುದ್ರೆ, ನೀರಿನೊಳಗವನಿದ್ದಾನೆ ಅಂತ ಭೃಣಿ ಸೂಕ್ತ ವರ್ಣನೆ ಮಾಡಿದೆ ಅಂತ ಅದರ ತಾತ್ಪರ್ಯ. ಕೃಷ್ಣ ಅರ್ಜುನರಿಬ್ಬರು ಕೂಡ ಹೇಳಿದ ಉಗ್ರಾಯ ಕಪರ್ದಿನೆ ಮತ್ತು ತಪ್ಪಿಮಾನಾಯ ಸಲಿಲೆ, ಇದನ್ನು ಈ ಮಹಾಭಾರತ 7ನೇ ಪರ್ವದ 80ನೇ ಅಧ್ಯಾಯ ಅಲ್ಲಿ 55ನೇ ಶ್ಲೋಕ ಅಂತ ಹೇಳಿದೆ. ಅದು 7ನೇ ಪರ್ವ ಅನ್ನೋದು ಸರಿ. TR ಕೃಷ್ಣಾಚಾರ್ಯ ಪಾಠದ ಪ್ರಕಾರ 80ನೇ ಅಧ್ಯಾಯ ಅಲ್ಲಿ 55ನೇ ಶ್ಲೋಕ ಮತ್ತು 60ನೇ ಶ್ಲೋಕ ಅನ್ನೋ ಮಾಹಿತಿ ಸರಿ. ಆ 7ನೇ ಪರ್ವ ಉದ್ಯೋಗ ಪರ್ವ ಅಂತ ನಾನು ಪ್ರಮಾದದಿಂದ ಹೇಳಿದೆ. ಉದ್ಯೋಗ ಪರ್ವ ಅಲ್ಲ, ಅದು ದ್ರೋಣ ಪರ್ವ ಆಗಬೇಕು. ಆದಿ, ಸಭಾ, ವನ, ವಿರಾಟ, ಉದ್ಯೋಗ, ಭೀಷ್ಮ, ದ್ರೋಣ, ಈಗ ದ್ರೋಣ ಪರ್ವೇ 7ನೇದು. ಅದೊಂದನ್ನ ಕೇಳುಗರು ಸರಿಪಡಿಸ್ಕೋಬೇಕು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.